ಜನಾಕ್ರೋಶ ಸಮಾವೇಶವನ್ನು ಇವತ್ತು ಬೆಳಗಾವಿಯಲ್ಲಿ ಹತ್ತತ್ರ 7 ದಿನಗಳ ಕಾಲ ಜನಾಕ್ರೋಶ ಸಮಾವೇಶವನ್ನು ಇಡೀ ರಾಜ್ಯದಲ್ಲಿ ಅತ್ಯಂತ ನಾವು ಮಾಡ್ತಾ ಇದ್ದೀವಿ. ಒಂದು ಕಡೆ ನಮ್ಮ ಈ ಸರ್ಕಾರ ಬೆಲೆ ಏರಿಕೆಯನ್ನು ಜಾಸ್ತಿ ಮಾಡಿದನೋ ಅದನ್ನ ಹಿಡ್ಕೊಂಡು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಹಣವನ್ನು ಹತ್ತತ್ರ 40,000 ಕೋಟಿ ರೂಪಾಯಿ ಹಣವನ್ನು ಆ ಸಮುದಾಯಕ್ಕೆ ಸಿಗಲಾರದಂತೆ, ಮಕ್ಕಳಿಗೆ ಸ್ಕಾಲರ್ಶಿಪ್ ಇಲ್ಲಾರ್ದಂತೆ, ಯಾವುದೇ ಸವಲತ್ತುಗಳಿಲ್ಲಾರ್ದಂತೆ ಎಲ್ಲವನ್ನು ಕೂಡ ಕಸ್ಕೊಂಡು ಆ SC ಜನಾಂಗ ಮಕ್ಕಳನ್ನು ಏನು ಬೀದಿಗೆ ತಳ್ಳಿದನೋ ಅದರ ಪರವಾಗಿ ಹೋರಾಟವನ್ನು ಪ್ರಾರಂಭ ಮಾಡಿದ ನಂತರ ಇವತ್ತು ಅನೇಕ ವಿಚಾರಗಳು ಬೆಳಕಿಗೆ ಬರ್ತಾನೆ ಇದ್ದಾವೆ. ಸರ್ಕಾರ ಇಷ್ಟು ಒಜ್ಜೆ ಆಗಿದೆ ಅಂತ ಹೇಳಿದ್ರೆ ಜನರು ನೋಡ್ತಾನೆ ಈ ಸರ್ಕಾರ ಎದಕ್ಕೋಸ್ಕರವಾಗಿ ಬಂತು ಅನ್ನಂತ ಜನರು ಸಾಮಾನ್ಯವಾದಂಥ ಮಾತಾಡುವಂಥ ಜನರ ಭಾಷೆಯಲ್ಲಿ ನಾಲಿಗೆ ಮೇಲೆ ಬರ್ತಾ ಇದೆ. ಉದಾಹರಣೆಯಾಗಿ ನಿನ್ನೆ ನಡೆದಂಥ ಘಟನೆ, ನಿನ್ನೆ ಒಬ್ಬ ಅಮಾಯಕ ಒಬ್ಬ ಮಗಳ ಮೇಲೆ ಮಗಳ ಮೇಲೆ ಒಬ್ಬನ ಅತ್ಯಾಚಾರ ಮಾಡಿದ ನಂತರ ಎಲ್ಲ ಒಂದು ಕಡೆ ಪೊಲೀಸರು ಎನ್ಕೌಂಟರ್ ಮಾಡಿದ್ರು. ಅಲ್ಲಿಗೆ ಅದನ್ನ ಸಮ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ದಿನನಿತ್ಯ ಎಷ್ಟು ಕ್ರೈಮ್ಗಳು ನಡೀತಾ ಇದಾವೆ ಅಂದ್ರೆ ಒಂದ್ರ ಮೇಲೆ ಒಂದು. ಯಾರು ಬೆಂಗಳೂರದಲ್ಲಂತೂ ಯಾರು ಹೆಣ್ಣು ಮಕ್ಕಳು ಹೊರಗಡೆ ವಾಕಿಂಗ್ ಹೋಗಕ್ಕಾಗ್ತಾ ಇಲ್ಲ, ಮಹಿಳೆಯರು ಯಾರು ಕೂಡ ಕಸ ಬೆಳೆಯಕ್ಕಾಗ್ತಾ ಇಲ್ಲ, ಯಾರು ಮಕ್ಕಳು ಶಾಲೆಗೆ ಕಳ್ಸಕ್ ಆಗ್ತಾ ಇಲ್ಲ. ಎಲ್ಲಿ ನೋಡಿದ್ರೆ ಹೆಂಗ ಆಗ್ತಾ ಇದೆ ಅಂದ್ರೆ ಎಲ್ಲೋ ಒಂದು ಕಡೆ ನಾನು ಕೇಳ್ತಿದ್ದೆ, ಮಂಗಳೂರು ಕಡೆನೋ ಎಲ್ಲೋ ಒಂದು ಕಡೆ ಶೌಚಾಲಯದಲ್ಲಿ ವಿಡಿಯೋಗಳು ಯಾರೋ ಮಾಡ್ತಾ ಇದ್ರು ಅಂತೇಳಿ, ಉಡುಪಿಯಲ್ಲಿ ಶಾಲೆಯಲ್ಲಿ ಶೌಚಾಲಯದಲ್ಲಿ ವಿಡಿಯೋ ಮಾಡ್ತಾರೆ ಅಂದ್ರೆ ಕೂಡ ಎಷ್ಟು ಘಟನೆಗಳು ಆಗ್ತಾ ಇದೆ ಅಂದ್ರೆ ಇವತ್ತು ಹೆಂಗಾಗ್ಬಿಟ್ಟಿದೆ ಅಂದ್ರೆ ಇವತ್ತು ಒಂದು ಕಡೆ ಈ ಗೃಹ ಮಂತ್ರಿಗಳು ಒಂದ್ ರೀತಿ ಉಡಾಫೆ ಹೇಳಿಕೆಗಳು. ಒಂದು ಕಡೆ ಅವ್ರು ಹೇಳ್ತಾರ ತಮಾಷಾ ಬಿಡ್ರಿ, ಇದು ಸಹಜ ಬಿಡ್ರಿ, ಇದು ಮಾಮೂಲಿ ಬಿಡ್ರಿ, ಈ ರೀತಿ ಹೇಳ್ಕೊಂಡು ಹೋಗ್ತಾ ಇದ್ರೆ ಏನಾಗುತ್ತೆ ಅಂದ್ರೆ ಕ್ರೈಮ್ ಜಾಸ್ತಿ ಆಗ್ತಾ ಇದೆ. ಅಲ್ಲಿ ಇವತ್ತು ಎಲ್ಲೋ ಒಂದು ಕಡೆ ಕ್ರೈಮ್ ಆದಂತ ಟೈಮಲ್ಲಿ, ಈ ರೀತಿ ಅನಾಹುತ ಆದಂತ ಟೈಮಲ್ಲಿ ಲಾ ಅಂಡ್ ಆರ್ಡರ್ ಕಾಪಾಡಂತ ಕೆಲಸ ಗೃಹ ಮಂತ್ರಿಗಳು ಮಾಡಬೇಕಾಯಿತು. ಟೋಟಲ್ ಆಗಿ ಗೃಹ ಮಂತ್ರಿಗಳು ಅಂತ ಫೇಲ್ಯೂರ್ ಆಗಿಬಿಟ್ಟಿದಾರ. ಜೊತೆಲಿ ಇವತ್ತು ಎಲ್ಲೋ ಒಂದು ಕಡೆ ಅವ್ರಿಗೇನೋ ಪವರ್ ಆಫ್ ಅಟರ್ನಿ ಏನೋ ಈ ಸಣ್ಣ ಕರಿಗೆ ಕೊಟ್ಟಂಗಿದಾರ, ಮರಿ ಕರಿಗೆಗೆ ಏನೋ ಅವ್ರು ಪವರ್ ಆಫ್ ಅಟರ್ನಿ ಕೊಟ್ಟಂಗಿದಾರ. ಆ ಗೃಹ ಇಲಾಖೆಯಲ್ಲಿ ಏನೇ ಆದ್ರೆ ಸಾಕು ಉತ್ತರ ಕೊಡೋದು ಈ ಸಣ್ಣ ಕರಿಗೆ ಅವರು. ಅಂದ್ರೆ ಯಾರು ಗೃಹ ಮಂತ್ರಿಗಳು? ಯಾರು ಏನು ಪರಮೇಶ್ವರ ಗೃಹ ಮಂತ್ರಿಗಳ, ಇಲ್ಲಿ ಸಣ್ಣ ಕರಿಗೆ ಅವರು ಗೃಹ ಮಂತ್ರಿಗಳ ಅನ್ನಂತ ಕೇಳಬೇಕಾಗುತ್ತೆ. ಅವ್ರು ಏನೇ ಆದ್ರೆ ಸಾಕು ಇರೋ ಬಂದು ಬೈಟ್ ಕೊಡ್ತಾ ಇರ್ತಾರ.